ನಮ್ಮ ಜೊತೆ ಸಚಿವರಾದಂಥ ಕೆ.ಎನ್. ರಾಜು ಅವರು ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ನೀವು ಡಿನ್ನರ್ ಮೀಟಿಂಗನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ರಿ, ಹೈಕಮಾಂಡ್ ನಾಯಕರು ಕೂಡ ಭಾಗವಹಿಸಬೇಕು ಅನ್ನುವಂಥ ಸಬೂಬನ್ನು ಕೊಟ್ಟಿದ್ರು ಅನ್ನುವಂಥದ್ದು. ಈಗ 12ನೇ ತಾರೀಕಿಗೆ ಸುರ್ಜಾವಾಲ ಅವರು ಬರ್ತಾವ್ರೆ, ಡಿನ್ನರ್ ಮೀಟಿಂಗ್ ಮತ್ತೆ ಇಟ್ಕೊಳ್ತೀರಾ, ಹೇಗೆ ಸರ್? ಈಗ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ದಲಿತರ ಮುಖಂಡರುಗಳು, ಸಚಿವರು, ಮಾಜಿ ಸಚಿವರು, ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ಇತರೆ ಮುಖಂಡರುಗಳು ಎಲ್ಲರೂ ಸಭೆ ಒಂದು ಸನ್ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಟಿದ್ದರು. ನಾವು ಕೂಡ ಅದೆಲ್ಲ ಚರ್ಚೆ ಮಾಡಿ ಈ ರೀತಿ ಸಭೆ ಮಾಡಬೇಕು, ಪೂರ್ವಭಾವಿ ಸಭೆ ಅದು. ಆ ನಂತರ ವಿಸ್ತೃತವಾಗಿ ಒಂದು ದೊಡ್ಡ ಮಟ್ಟದ ಸಮಾವೇಶನೂ ಕೂಡ ನಮ್ಮ ರಾಜ್ಯದ ಮಧ್ಯಭಾಗ ಚಿತ್ರದುರ್ಗನೋ ಅಥವಾ ದಾವಣಗೆರೆನೋ ಎಲ್ಲರೂ ಮಾಡೋಣ ಅಂತಕ್ಕಂಥ ಒಂದು ಚಿಂತನೆ ಇತ್ತು. ಆ ಸಭೆಗೆ ರಾಹುಲ್ ಗಾಂಧಿ ಅವರನ್ನ ಮತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಸಭೆಗೆ ಆಹ್ವಾನ ಮಾಡೋಣ ಅಂತ ಹೇಳಿ ನಾವೆಲ್ಲ ಒಂದು ಚಿಂತನೆ ಮಾಡಿದ್ದು. ಆ ದಿವಸದಲ್ಲಿ ಪೂರ್ವಭಾವಿ ಸಭೆನ ಡಾಕ್ಟರ್ ಜಿ ಪರಮೇಶ್ವರ್ ಆಯೋಜನೆ ಕೂಡ ಮಾಡಿದರು. ಈ ಮಧ್ಯೆ ಯಾರು ಚಿತಾವಣೆ ಅಂತ ನನಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಅವರು ಕೇಂದ್ರದಿಂದ ಪರಮೇಶ್ವರ್ ಅವರಿಗೆ ಮಾತಾಡಿ, ನೀವು ಆ ಸಭೆ ನಡೆಸ್ತಕ್ಕಂಥದ್ದು ಈ ಡಿನ್ನರ್ ಪಾಲಿಟಿಕ್ಸಲ್ಲಿ ಈಗಾಗಲೇ ಗೊಂದಲ ಇದೆ, ನೀವು ಈ ಸಂದರ್ಭ ಸರಿ ಇಲ್ಲ ಅಂತ ಹೇಳಿದ್ಮೇಲೆ ಅವರು ಕೂಡ ಅದನ್ನು ಮುಂದೂಡಿದ್ದೇವೆ ಅಂಥೇಳಿ ಪ್ರಕಟಣೆಯನ್ನು ಕೂಡ ಮಾಡೋರು. ಅದ್ರ ಪ್ರಕಾರ ಮುಂದೂಡಿದ್ದಾರೆ. ಮತ್ತು ಈಗಾಗಲೇ 21ನೇ ತಾರೀಕು ಬೆಳಗಾವಿನಲ್ಲಿ ಏನು ಮನಮೋಹನ್ ಸಿಂಗ್ರವರ ನಿಧನದ ನಂತರ ಮುಂದೂಡಿದಂಥ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತೇಳಿ ಅಧ್ಯಕ್ಷರು ಈಗಾಗಲೇ ತೀರ್ಮಾನ ಮಾಡಿ 21ನೇ ತಾರೀಕು ಕೂಡ ನಿಗದಿ ಮಾಡಿದ್ದಾರೆ. ಅದರ ಪೂರ್ವಭಾವಿ ಸಭೆ ಮತ್ತು ನಮ್ಮ CLP ಎರಡನ್ನೂ ಕೂಡ ಕರೆದಿದ್ದಾರೆ. ಆ ಒಂದು ಬೆಳಗಾವಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಮಾಡ್ತಕ್ಕಂಥದ್ದಕ್ಕೆ ಎಲ್ಲರೂ ಸಹಕಾರ ಕೋರಲಿಕ್ಕೆ ಕರೆದಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ. CLP ಇರೋ ಕಾರಣಕ್ಕಾಗಿ ಶಾಸಕರು ಎಲ್ಲರೂ ಬೆಂಗಳೂರಲ್ಲೇ ಇರ್ತಾರೆ, ಸಚಿವರು ಬೆಂಗಳೂರಲ್ಲೇ ಇರ್ತಾರೆ, ನಿಮ್ಮ ಸಮುದಾಯದವರು ಎಲ್ಲರೂ ಕೂಡ, ಹೈಕಮಾಂಡ್ ನಾಯಕರು ಕೂಡ ಇರ್ತಾರೆ. ಅವತ್ತು ಹಿಂದೆ ಮುಂದೆ ಒಂದು ದಿನದಲ್ಲಿ ಮಾಡ್ಕೋಬಹುದಲ್ಲ ಸರ್ ಸಭೆನ ಅಂತ? ನೋಡಿ, ಪರಮೇಶ್ವರು ಈ ಸಭೆ ಕರೀತಕ್ಕಂಥದ್ದು ಮುಖಂಡತ್ವ ವಹಿಸಿದ್ದವರು. ಅವರು ಮುಂದೂಡಿದ್ದಾರೆ ಅಂತ ಪ್ರಕಟಣೆ ಮಾಡಿದ್ದಾರೆ. ಅವರು ಸಭೆ ಕರೆದ್ರೆ ಆ ಸಂದರ್ಭದಲ್ಲಿ ಹೋಗ್ತೀವಿ. ಸಭೆ ಮುಂದೂಡಿದ್ದಾರೆ ಅಂದರೆ ಅವತ್ತು ಕರೀತಾರೋ ಇನ್ನೊಂದು ದಿವಸ ಕರೀತಾರೋ ನೋಡೋಣ, ಯಾವತ್ತು ಕರೀತಾರೋ ಅವತ್ತು ಹೋಗೋಣ. ಒಂದು ಸಲಹೆ ಏನಾದರೂ ಕೊಡ್ತೀರಾ ಅಥವಾ ಮಾತನಾಡ್ತೀರಾ ಅಂತ ಸರ್? ನೀವು ಹೇಳಿದ ಸಲಹೆ ಏನಿದೆ ಅದನ್ನು ಹೇಳ್ತೀನಿ ನಾನು ಅವರಿಗೆ. ಈ ಥರ ಇದೆಯಪ್ಪ ಒಂದು ಸಲಹೆ ನೋಡು ಅಂತ ಹೇಳ್ತೀನಿ, ಆಗ್ಬೋದು ಅಂತ ಮಾಡ್ತೇವೆ. ಇಲ್ಲ ಅಂತ ಹೇಳಿದ್ರೆ ಆಮೇಲೆ ನಿಧಾನಕ್ಕೆ ಮಾಡೋಣ, ಇದೆಲ್ಲ ಆಗೋಗ್ಲಿ ಬೆಳಗಾಮ್ದು ಅಂದರೆ ಬೆಳಗಾಮ್ದೆಲ್ಲ ನಂತರನೇ ಕೂಡ ಮಾಡೋವಂಥ ಪ್ರಯತ್ನ ಮಾಡ್ತೀವಿ. ಒಟ್ಟಿನಲ್ಲಿ ಸಭೆ ಅಂತೂ ನಿಲ್ಲಲ್ಲ, ಯಾವುದೇ ಕಾರಣಕ್ಕೂ ಸಮುದಾಯದ ಸಭೆ ನಡೆಯುತ್ತೆ ಅನ್ನೋದು ಸರ್. ಈಗ ದಲಿತ ಮುಖಂಡರುಗಳು ಸಭೆ ಕರೆದ್ರೆ ಅದ್ರಲ್ಲಿ ತಪ್ಪೇನಿದೆ ಅದರಲ್ಲಿ? ಫಸ್ಟ್ ಆಫ್ ಆಲ್ ಮತ್ತು ಸಾಲದಕ್ಕೆ ಆ ಸಭೆಗೆ ನಾವು ಬೇರೆ ಪಕ್ಷದವ್ರು ಯಾರನ್ನೂ ಕರೆದಿಲ್ಲ, ಬರೀ ಕಾಂಗ್ರೆಸ್ ಪಕ್ಷದವರೇ ಸೇರೋದು. ಕಾಂಗ್ರೆಸ್ ಪಕ್ಷದಲ್ಲಿ ದಲಿತರ ಎಷ್ಟು ಸಮಸ್ಯೆಗಳಿದ್ದಾವೆ ಅಂದರೆ, ನಾನು ಆ ದಿವಸನೂ ಹೇಳಿದ್ದೇನೆ, ಇವತ್ತು ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೀಟ್ ತೊಗೊಳ್ತಾರೆ ಯಾರು, ಒಬ್ಬ SC ಅವನು ST ಅವನು. ಆ ಹುಡುಗನಿಗೆ ಸ್ಕಾಲರ್ಶಿಪ್ ಇನ್ಎಲಿಜಿಬಲ್ ಅವನು ಅಂತೇಳಿ ಒಂದು ನಮ್ಮ ಸದ್ಯ ಸರ್ಕಾರ ಅಂದರೆ ಕರ್ನಾಟಕ ಸರ್ಕಾರ 1922ರಲ್ಲಿ ಒಂದು ಆದೇಶ ಮಾಡಿ ಅವ್ರಿಗೆ ಇನ್ಎಲಿಜಿಬಲ್, ಅವರು ಮ್ಯಾನೇಜ್ಮೆಂಟ್ ಸೀಟು ತೆಗೆದುಕೊಂಡು ಅಡ್ಮಿಷನ್ ಮಾಡ್ಕೊಂಡಿರೋರು ಅಂತ ಒಂದು ಆದೇಶ ಮಾಡೋರು. ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 16/7ರಲ್ಲಿ ಅವರು ಎಲಿಜಿಬಲ್ ಅಂತ ಮಾಡಿದ್ದಾರೆ. ಇವತ್ತು OBC ಹುಡುಗರುಗಳಿಗೆಲ್ಲ ಎಲಿಜಿಬಿಲಿಟಿ ಇದೆ ಸ್ಕಾಲರ್ಶಿಪ್ಸ್ಗೆ. ಬಟ್ ಶೆಡ್ಯೂಲ್ಡ್ ಕಾಸ್ಟ್ನವ್ರಿಗೆ, ಶೆಡ್ಯೂಲ್ಡ್ ಟ್ರೈಬ್ನವ್ರಿಗೆ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ಮಾಡಿದವ್ರಿಗೆ ಇವತ್ತು ಅವರು ಸ್ಕಾಲರ್ಶಿಪ್ಸ್ಗೆ, ಈವನ್ ಹಾಸ್ಟೆಲ್ ಸೀಟ್ಗೂ ಅವ್ರು ಇನ್ಎಲಿಜಿಬಲ್ ಅಂತ 2022ರಲ್ಲಿ ಇದೇ ಸರ್ಕಾರನೇ BJP ಸರ್ಕಾರ ಆದೇಶ ಮಾಡಿದೆ. ಅಂಥವನ್ನೆಲ್ಲ ಚರ್ಚೆ ಮಾಡಬೇಕು. ಮತ್ತು ನಾನು ನಮ್ಮ ರಾಜ್ಯದಲ್ಲಿ ಇದುವರೆಗೆ ಒಬ್ಬ ದಲಿತರಿಗೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಹಕ್ಕುಪತ್ರ ಕೊಟ್ಟಿದ್ದೀವಿ ನೋಡಿ, ಸೈಟಿಂದು. ಇವೆಲ್ಲ ಸಮಸ್ಯೆ ಅಲ್ವಾ ಇವೆಲ್ಲ? ಮತ್ತು SCP TSBನಲ್ಲಿ ಸಮರ್ಪಕವಾಗಿ ಹಣ ಖರ್ಚು ಮಾಡಬೇಕಲ್ವಾ? ಈಗ ಅದನ್ನೆಲ್ಲ ಖರ್ಚು ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಆ ಯೋಜನೆಗಳು ಮುಟ್ಟಿಸ್ಬೇಕಲ್ವ ನಾವು. ಇದರಲ್ಲಿ ಎಲ್ಲೆಲ್ಲಿ ಲೋಪ ಇದೆ, ಯಾಕಿದೆ, ಮತ್ತು ಹಾಸ್ಟೆಲ್ಗಳಲ್ಲಿ ಕೆಲವು ಕಡೆ ಅವ್ಯವಸ್ಥೆ ಅಂತೇಳಿ ಮಾಧ್ಯಮದಲ್ಲಿ ಬೆಳಗ್ಗೆ ಎದ್ರೆ ಬರಿತಾ ಇರ್ತಾರೆ. ಈಗ ಹಾಸ್ಟೆಲಲ್ಲಿ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಕೆಲಸ ಮಾಡೋದು. ವಿದ್ಯಾಭ್ಯಾಸಕ್ಕೆ ಏನೆಲ್ಲ ಖರ್ಚು ಮಾಡ್ತೀವಿ ಅದನ್ನು ಖರ್ಚು ಅಂತ ನಾವು ಭಾವನೆ ಮಾಡಬಾರ್ದು. ಅದು ಇಟ್ ಈಸ್ ಅನ್ ಇನ್ವೆಸ್ಟ್ಮೆಂಟ್ ಟು ಕ್ರಿಯೇಟ್ ಎ ಗುಡ್ ಸೊಸೈಟಿ, ಫ್ಯೂಚರ್ ಸೊಸೈಟಿ. ನಾವು ಆ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ
ಅಲ್ಲಿ ಹಾಸ್ಟೆಲಲ್ಲಿ ಫೆಸಿಲಿಟಿ ಇಲ್ಲ, ನೀವು ವಿದ್ಯಾಭ್ಯಾಸ ಮಾಡಿ, ನಮ್ಮ ಮಕ್ಳು ಹೆಂಗೆ ವಿದ್ಯಾಭ್ಯಾಸ ಮಾಡ್ತಾರೆ? ಉತ್ತಮವಾದಂಥ ಪರಿಸರ ಇರಬೇಕು, ಉತ್ತಮವಾದಂತಹ ಮಕ್ಕಳಿಗೆ ಬೇಕಿರ್ತಕ್ಕಂಥ ಪೌಷ್ಟಿಕ ಆಹಾರ ಕೊಡಬೇಕು. ಇದೆಲ್ಲ ಕೊಟ್ಟಾಗ ತಾನೇ ಅವನು ಒಳ್ಳೆ ಗುಣಮಟ್ಟದ ವಿದ್ಯಾವಂತ ಆಗಿ ಮುಂದಿನ ಪೀಳಿಗೆಗೆ ಅವನು ಕೂಡ ಒಬ್ಬ ಏನು ಸಮಾಜಕ್ಕೆ ಆಸ್ತಿಯಾಗಿ ಪರಿವರ್ತನೆ ಆಗ್ತಾನೋ. ಈಗ ನಿಮ್ಮ ಸಮುದಾಯದ ಉತ್ತಮವಾದ ವಿಚಾರ ಇಟ್ಕೊಂಡು ಸಭೆ ಕರೆದಿದ್ರಿ, ಆದರೆ ಒಕ್ಕಲಿಗರ ಸಭೆ ಮಾಡಿದರೆ ಪ್ರಶ್ನೆ ಮಾಡಲ್ಲ, ನಿಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತಾರೆ ಅನ್ನೋದು ಚರ್ಚೆ ಸರ್. ಇದೇನಾಗಿದೆ ನೋಡ್ರಿ, ಯಾವತ್ತೂ ಕೂಡ ಹಳ್ಳಿನಲ್ಲಿ ಒಂದು ಗಾದೆ ಹೇಳ್ತಾ ಇದ್ದಾರೆ, ಊಸ್ದವನು ಯಾವನಪ್ಪ ಅಂದರೆ ಮಾಸಿದ ಬಟ್ಟೆವನು ಅಂತ. ಹಂಗೆ ಇದು ಕಥೆಗಳು ಇವೆಲ್ಲ. ಚಂದ್ರರಾಯಸ್ವಾಮಿ ಮೀಟಿಂಗ್ ಕರೀತಾನೆ, ಅವ್ರ ಸಮುದಾಯದವ್ರನ್ನ ಕರೆದು, ಅದಕ್ಕೆ ಯಾರು ಆಕ್ಷೇಪಣೆ ತಗೊಳ್ಳೋದಿಲ್ಲ. ಇಲ್ಲಿ ಡಾಕ್ಟ್ರ್ ಮೀಟಿಂಗ್ ಕರೆದಿದ್ದಂಗೆ ಆಕ್ಷೇಪಣೆ ಆಯ್ತಲ್ಲ. ಏನೇ ಆಕ್ಷೇಪಣೆಗಳಿದ್ರು ಕೂಡ ನಾವು ನೋಡಿ, ಕಾಂಗ್ರೆಸ್ ಪಾರ್ಟಿ ಇಸ್ ದ ನ್ಯಾಷನಲ್ ಪಾರ್ಟಿ. ಇಲ್ಲಿ ಹೈಕಮಾಂಡ್ನವ್ರದ್ದು ಏನೇ ಸೇ ಇದ್ರೂ ಕೂಡ ಇಟ್ ವಿಲ್ ಬಿ ಹಾನರ್ಡ್. ಆ ಥರದಲ್ಲಿ ಹೈಕಮಾಂಡ್ನವ್ರು ತಿಳಿಸಿದ್ದಾರೆ, ಅದನ್ನು ನಾವು ವಿ ಹ್ಯಾವ್ ಹಾನರ್ಡ್ ಇಟ್. ನಾವು ಅಂತ ಹೇಳಿದ್ರೆ ಇನ್ ದಿ ಸೆನ್ಸ್ ಪರಮೇಶ್ವರ್ ಹ್ಯಾಸ್ ಟೇಕನ್ ಕಾಗ್ನಿಸೆನ್ಸ್ ಆಫ್ ದಟ್, ಹ್ಯಾಸ್ ಟೇಕನ್ ದಿ ವ್ಯೂ ಟು ಪೋಸ್ಟ್ ಆನ್ ದಿ ಮೀಟಿಂಗ್. ಸೊ ಅದರಿಂದ ಆಗಲಿ, ನಾಳೆನೂ ಕೂಡ ಹೈಕಮಾಂಡವ್ರು ಏನು ಹೇಳ್ತಾರೆ ಹಂಗೆ ಕೇಳ್ಕೊಂಡು ಹೋಗೋಣ. ಸರ್, ಈಗ ನೀವೆಲ್ಲ ಮೀಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ಅಥವಾ ಸೇರ್ತಾನೆ ಅನ್ನೋದು ವಿಚಾರ ಬಂದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ನೋಡಿ, ಟೆಂಪಲ್ ರನ್ ಅವ್ರು ಮಾಡ್ತಾರೆ, ಯಾಕೆ ಮಾಡ್ತಾರೆ ನಾನೇ ಕೇಳೋಕೆ ಹೋಗಲಿ. ಇಟ್ ಈಸ್ ಇಸ್ ವಿಶ್. ಅವ್ರಿಗೆ ನಂಬಿಕೆ ಇದೆ, ಅವ್ರು ಹೋಗ್ತಾರೆ. ನನಗೆ ನಂಬಿಕೆ ಇಲ್ಲ, ನಾವು ಹೋಗಲ್ಲಪ್ಪ. ಅಥವಾ ಇನ್ನೊಬ್ರಿಗೆ ನಂಬಿಕೆ ಇಲ್ಲ, ನಾವು ಹೋಗಲ್ಲ. ಅದಕ್ಕೇನಂತೆ ಇದು ನೋಡಿ, ಆರಾಧನೆಗೆ ಹೋಗ್ತಾರೆ ಸರ್. ನೋಡಿ ಅಲ್ಲ ಕೇಳಿ, ಈಗ ಟೆಂಪಲ್ ರನ್ ಹೋಗ್ತಾರೆ ಅಂತಂದರೆ ಅದು ಮೊನ್ನೆ ತೆಗೆದುಕೊಂಡಂಥ ತೀರ್ಮಾನ ಆಗೋದಿಲ್ಲ. ಅವರು ಮೊದಲೇ ಫಿಕ್ಸ್ ಮಾಡಿರ್ತಾರೆ. ಅದು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿರ್ತವೆ. ಅಲ್ಲೊಂದು ಹೋಮ ಮಾಡಬೇಕು ಅಂದರೆ, ಈಗ ಬರ್ತಾ ಇದ್ದೀನಿ ಹೋಮ ಮಾಡಿ ಅಂತ ಹೇಳಿದ್ರೆ ಹೋಮ ಆಗೋದಿಲ್ಲ. ಅದಕ್ಕೆ ಒಂದು 6 ತಿಂಗಳು ಸಾಕಷ್ಟು ಕಾಲಾವಕಾಶ ಇಟ್ಕೊಂಡು ಅದನ್ನೆಲ್ಲ ನಿರ್ಣಯ ಮಾಡಿರ್ತಾರೆ. ಅದು ಈ ಸಮಯದಲ್ಲೇ ಪೂಜೆಗೆ ಹೋಗಿರೋದು ಕಾಕತಾಳೀಯ ಇರ್ಬೋದೇ ಹೊರತು ಅವರು ಯಾವುದೇ ರೀತಿಯಲ್ಲಿ ಬೇರೆ ಮೊದಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಹೋಗಿದ್ದು ಅದು ಭಾಳ ಹಿಂದೆನೇ ಫಿಕ್ಸ್ ಮಾಡ್ತಾರೆ. ಹೋಮ ಮಾಡಬೇಕು, ಅದಕ್ಕೆಲ್ಲ ವ್ಯವಸ್ಥೆಗಳು ಮಾಡಬೇಕು, ಪುರೋಹಿತರುಗಳು ಅದಕ್ಕೆ ಹೊಂಚಬೇಕು, ಅವೆಲ್ಲ ಇರ್ತವೆ. ಆಲ್ ಆಫ್ ಎ ಸಡನ್ ಮಾಡೋಕ್ಕಾಗಲ್ಲ. ಅದು ಪೂರ್ವ ನಿಯೋಜಿತ ದೇವಸ್ಥಾನಗಳಿಗೆ ಭೇಟಿ ಕಾರ್ಯಕ್ರಮ. ಅದಕ್ಕೂ ಯಾಕೆ ಅದನ್ನು ನೀವು ತಾಳೆ ಹಾಕ್ತೀರಿ? ಈಗ ಹೈಕಮಾಂಡ್ ಬರ್ತಾ ಇದೆ ಸರ್, ಏನೋ KPCC ಅಧ್ಯಕ್ಷರ ಬದಲಾವಣೆ ಡಿಮಾಂಡ್ ಇಡ್ತೀರಾ ಅಂತ? ಡಿಮ್ಯಾಂಡೇ ನಾನು ಇಡೋದೇನು ಬೇಕಾಗಿಲ್ಲ. ಹೈಕಮಾಂಡ್ ಅವ್ರು ಏನು ಮಾಡ್ತಾರೆ ಮಾಡಲಿ, ನೋಡೋಣ. ಏನು ಮಾಡೋಕ್ಕಾಗ್ತದೆ? ಕಾಯಲೇಬೇಕಲ್ಲ. ಇಟ್ ಈಸ್ ಇನ್ಎವಿಟಬಲ್. ಇದಿಷ್ಟು KN ರಾಜನ್ ಅವರ ಮಾತು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.